ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಮರವಾಗಲಿ, ಅಮರವಾಗಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಮರವಾಗಲಿ, ಅಮರವಾಗಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಮರವಾಗಲಿ, ಅಮರವಾಗಲಿ. ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. ಸಂವಿಧಾನ ಶಿಲ್ಪಿ, ಜೈ ಭೀಮ್, ಜೈ ಭೀಮ್. ಸಂವಿಧಾನ ಶಿಲ್ಪಿ, ಬಾಬಾ ಸಾಹೇಬ್ ಅಂಬೇಡ್ಕರ್, ಸಂವಿಧಾನ ಶಿಲ್ಪಿ, ಬಾಬಾ ಸಾಹೇಬ್ ಅಂಬೇಡ್ಕರ್, ಬೋಧಿ ತತ್ವ ಅಂಬೇಡ್ಕರ್, ಬೋಧಿ ತತ್ವ ಅಂಬೇಡ್ಕರ್. ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. ಸಂವಿಧಾನ ಶಿಲ್ಪಿ, ಬಾಬಾ ಸಾಹೇಬ್ ಅಂಬೇಡ್ಕರ್, ಸಂವಿಧಾನ ಶಿಲ್ಪಿ, ಬಾಬಾ ಸಾಹೇಬ್ ಅಂಬೇಡ್ಕರ್, ಭಾರತದ ಮಹಾನ್ ನಾಯಕ. ಅಂಬೇಡ್ಕರ್. ಜೈ ಭೀಮ್, ಜೈ ಭೀಮ್. ಜೈ 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 ಭೀಮ್. ಜೈ ಭೀಮ್, ಜೈ ಭೀಮ್. ಜೈ 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 ಭೀಮ್. ಜೈ ಭೀಮ್, ಜೈ ಭೀಮ್. ಜೈ ಭೀಮ್. ಇಂದಿನ ಕಾರ್ಯಕ್ರಮ ಮುಂಬೈ ಮಹಾಯಾತ್ರ ಪ್ರಯುಕ್ತ ಇಲ್ಲಿ ವಿಧಾನಸೌಧದ ಬಳಿ ಬಾಬಾ ಸಾಹೇಬರ ಪುತ್ಥಳಿಗೆ ನಾವು ಪುಷ್ಪಾರ್ಚನೆ ಮಾಡಿ ದೀಪವನ್ನು ಹಚ್ಚಿದ್ದೇವೆ. ಈ ಒಂದು ಮೂಲ ಉದ್ದೇಶ ಏನಂದ್ರೆ, ನಾವು ಮುಂಬೈ ಮಹಾಯಾತ್ರೆ ಪ್ರತಿ ವರ್ಷ ಕೈಗೊಳ್ತೇವೆ. ಇದು 13ನೇ ವರ್ಷ. ನಮ್ಮ ತಂದೆಯವರಾದ ಶ್ರೀ ಜಗದೀಶ್ ಶಂಕರ್ ಅವರು 11 ವರ್ಷಗಳ ಕಾಲ ಈ ಕಾರ್ಯಕ್ರಮವನ್ನು ರೂಪಿಸ್ಕೊಳ್ತಾ ಬಂದ್ರು. ಅವ್ರ ಕಾಲ ಆದ್ಮೇಲೆ ನಾವು ನಮ್ಮ ಒಂದು ಜವಾಬ್ದಾರಿಯಾಗಿ 2 ವರ್ಷಗಳ ಕಾಲ ನಾವು ಇದನ್ನ ನಿರ್ವಹಿಸ್ಕೊಂಡು ಬಂದಿದ್ದೀವಿ. ನಮ್ಮ ಕಾರ್ಯಕರ್ತರು, ನಮ್ಮ ಸಂಘಟನೆ ಎಲ್ಲಾ ನಾಯಕರು ಇದನ್ನ ತುಂಬಾ ಉತ್ಸಾಹದಿಂದ ಕಾರ್ಯಕ್ರಮವನ್ನು ನಡೆಸ್ಕೊಟ್ರು. ಪ್ರತಿಯೊಂದು ಸ್ಥಳಗಳಲ್ಲಿ, ಬೆಂಗಳೂರಲ್ಲಿ ನಾವು ಪ್ರತಿಯೊಂದು ಸ್ಥಳಗಳಲ್ಲಿ ಈ ಕೆಲಸಗಳನ್ನ ಮಾಡಿ ಈ ಕಾರ್ಯಕ್ರಮವನ್ನ ಮಾಡ್ಕೊಳ್ತಾ ಬಂದಿದ್ದೀವಿ. ಇಂದು ನಾವು ವಿಧಾನಸೌಧದ ಒಂದು ಪುತ್ಥಳಿಗೆ ನಾವು ಪುಷ್ಪಾರ್ಚನೆ ಮಾಡಿ ನಾವು ಮಾಲೆಯನ್ನ ಅರ್ಪಿಸಿ ನಾವು ಮುಂಬೈಗೆ ತೆರಳ್ತೀವಿ. ಅಲ್ಲಿ ಚೈತ್ಯಭೂಮಿಯನ್ನ ವೀಕ್ಷಣೆ ಮಾಡಿ, ಬಾಬಾ ಸಾಹೇಬ್ರ ಒಂದು ಸಮಾಧಿಯನ್ನ ವೀಕ್ಷಣೆ ಮಾಡಿ, ಅವರು ಒಂದು ಕೊಟ್ಟಿರುವಂತ ಕಷ್ಟ ಮತ್ತೆ ತ್ಯಾಗ ಬಲಿದಾನಗಳಿಗೆ ಒಂದು ಕೃತಜ್ಞತೆ ಸಲ್ಲಿಸ್ತೀವಿ ಅಲ್ಲಿ ಹೋಗಿ. ಅದಕ್ಕಾಗಿ ನಮ್ಮ ಒಂದು ಸಂಘಟನೆಯ ಮೂಲ ಉದ್ದೇಶ ಚೈತ್ಯಭೂಮಿ, ಭೀಮಾ ಕೊರೆಯುವ ಹಾಗೂ ದೀಕ್ಷಾ ಭೂಮಿ ಅಂತ ಸ್ಥಳಗಳಿಗೆ ವೀಕ್ಷಣೆ ಮಾಡಿ ನಮ್ಮ ದಲಿತರ ಒಂದು ಇತಿಹಾಸವನ್ನ ಉಳಿಸಿ, ನಾವು ಕೊಟ್ಟಿರುವಂತ ಕಷ್ಟಗಳನ್ನ ಅವ್ರಿಗೆ ತಿಳಿಸಿ, ನಮ್ಮ ಸಿದ್ಧಾಂತವನ್ನ ಮುಂದೂಡಿ ಅದನ್ನ ತಗೊಂಡೋಗ್ಬೇಕಂತ ನಮ್ಮ ಮೂಲ ಉದ್ದೇಶ. ಅದಕ್ಕಾಗಿ ನಾವು ನಮ್ಮ ಸಮುದಾಯದಲ್ಲಿ, ನಮ್ಮ ಸಮಾಜದಲ್ಲಿ ನಾವು ಕೇಳ್ಕೊಳ್ಳೋದು, ನಿಮ್ಮ ತತ್ವ ಸಿದ್ಧಾಂತಗಳನ್ನು ಯಾವತ್ತೂ ಕೈ ಬಿಡ್ಬೇಡಿ. ನೀವು ಅದನ್ನ ಅಧ್ಯಯನ ಮಾಡಿ ನಮ್ಮ ಬಾಬಾ ಸಾಹೇಬ್ ಪಟ್ಟಿರುವಂತ ಕಷ್ಟಗಳನ್ನ ನೀವು ಅರ್ಥ ಮಾಡ್ಕೊಂಡು ನೀವು ಈ ರೀತಿಯಾಗಿ ಮುಂದುವರಿಯಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಜೈ ಭೀಮ್. ಸರ್, ಈ ಯಾತ್ರೆಯಲ್ಲಿ ಎಷ್ಟು ಜನ ಭಾಗಿಯಾಗಿದೆ? ಈ ಯಾತ್ರೆಗೆ ಸುಮಾರು ಸಾವಿರಾರು ಜನ ಪಾಲ್ಗೊಳ್ತಾರೆ. ಮುಂಬೈಗೆ ಸುಮಾರು 50ರಿಂದ 1 ಕೋಟಿ ಜನ ಸೇರ್ತಾರೆ ಅಲ್ಲಿ. ಅದಕ್ಕಾಗಿ ನಾವು ಪ್ರತಿ ವರ್ಷ ಈ ಕಾರ್ಯಕ್ರಮಗಳನ್ನ ಕೈಗೊಳ್ತೀವಿ. ಪ್ರತಿ ವರ್ಷ ಯಾತ್ರೆಯನ್ನ ಕೈಗೊಳ್ತಾ ಇದ್ದೀವಿ. ಸೊ ಬರೋ ವರ್ಷನೂ ಇದೇ ರೀತಿ ಮಾಡ್ಕೊಂಡು ತಮ್ಮ ಹೆಸರು ಹೇಳಿ. ಪ್ರಜ್ವಲ್ ಜಗದೀಶ್ ಅಂತ. ಇನ್ನೊಬ್ರು ಯಾರು ಸರ್, ಜೈ ಭೀಮ್. ನನ್ನ ಹೆಸರು ಕಾವೇರಪ್ಪ, ಕರ್ನಾಟಕ ರಿಪಬ್ಲಿಕನ್ ಸೇನೆಯ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷರು. ಏನು ಈ ದಿನ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲು ವಿಧಾನಸೌಧ ಮುಂಭಾಗ ಇರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪುಷ್ಪವನ್ನು ನಲಿಸಿ ಮೇಣದ ಬತ್ತಿಯನ್ನು ಬೆಳಕು ಮೂಲಕ ಅವರಿಗೆ ನಮನವನ್ನು ಸಲ್ಲಿಸಿ ಈ ದಿನ ನಾವು ವಿಧಾನಸೌಧ ಮುಂದೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಾವು ಸತತ 14 ದಿನಗಳಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು, ಮೊದಲನೇದು ಗೂಡ್ಸೆಡ್ ರಸ್ತೆ, 2 ಈರಂಡಹಳ್ಳಿ, ಕಾಡ್ಗೋಡಿ ದಿನ್ನೂರು, ಮೇಸ್ತ್ರಿಪಾಳ್ಯ, ಮಡಿವಾಳ, ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್, ಮಂಗಮನಪಾಳ್ಯ, ನಾಗಸೇನಾ ವಿದ್ಯಾಸಂಸ್ಥೆ, ಹೊಸಕೋಟೆ ತಾಲೂಕು ಆಫೀಸ್ ಹತ್ತಿರ, ಬೆಳತೂರು, ಬನಶಂಕರಿ ದೇವಸ್ಥಾನದ ಹತ್ತಿರ, ಜೆ ನಗರ, JS ರಸ್ತೆ ಹಿಂಭಾಗ, ಜಿಗಣಿ, ಹಾಗೆ ವಿಧಾನಸೌಧ ಮುಂದೆ ಸತತ 14 ದಿನಗಳು ಏನೇ ಕೆಲಸ ಕಾರ್ಯಗಳು ಇದ್ದರೂ ಸಹ ಬದಿಗಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಋಣವನ್ನು ತೀರಿಸಲು ನಾವು ಸತತ 14 ದಿನಗಳು ಈ ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿದ್ದೀವಿ. ನಮ್ಮ ದಿವಂಗತ ಜಿಗಣಿ ಶಂಕರ್ ಅವರು ಒಳ್ಳೆಯ ತಳಪಾಯನ್ನು ನಮ್ಮ ಹಾಕ್ಕೊಟ್ಟಿದ್ದಾರೆ. ಮುಂದಿನ ಪೀಳಿಗೆಗಳು ಇದನ್ನು ಮುನ್ನಡೆಸ್ಕೊಂಡು ಹೋಗಬೇಕು. ಅಂಬೇಡ್ಕರ್ ಅವರು ಏನು ಅನ್ನೋದನ್ನು ತಿಳಿದು ಅವರಿಗೆ ಗೌರವಪೂರ್ವಕವನ್ನು ನಮನ ತಿಳಿಸಿ, ಸಂವಿಧಾನದ ಕಟ್ಟಕಡೆ ವ್ಯಕ್ತಿಗೆ ಯಾವ ರೀತಿ ಅವರು ನ್ಯಾಯ ಕೊಟ್ಟಿದ್ದಾರೆ ಅದನ್ನೆಲ್ಲ ಅರಿತುಕೊಂಡು ಅಂಬೇಡ್ಕರ್ ಅವರು ಶತಮಾನಗಳು ಸ್ಥಿರವಾಗಿರಬೇಕಂತ ನಾವು ಈ ಮೂಲಕ ಕೇಳ್ಕೊಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಭೀಮ್. ನಮಸ್ತೆ.